ನಿರೀಕ್ಷೆಯನ್ನ ಮಾಡಿರಲಿಲ್ಲ. 3 ಹಂತಗಳಲ್ಲಿ ವಿಪ್ ಜಾರಿ ಮಾಡಿ ನಮ್ಮ ಪಕ್ಷದ ಶಾಸಕರು ನಮಗೆ ಮತದಾನ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟ ನಂತರವೂ ಕೂಡ ಎಸ್.ಟಿ. ಸೋಮಶೇಖರ್ ಅಡ್ಡ ಮತದಾನ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯ ನಾಯಕರು ಶಾಸಕ ಸೋಮಶೇಖರ್ ವಿರುದ್ಧ ಕೆಂಡಾಮಂಡಲಾಗಿದ್ದಾರೆ. ಮುಂದಿನ ಕ್ರಮದ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅನರ್ಹತೆಯ ಅಸ್ತ್ರವನ್ನ ಬಳಸಿದರೆ ಎಸ್.ಟಿ. ಸೋಮಶೇಖರ್ ಅದಕ್ಕೆ ಪ್ರತಿಯಾಗಿ ರಾಜೀನಾಮೆಯ ಪ್ರತ್ಯಾಸ್ತ್ರವನ್ನ ಬಳಸ್ತಾರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಆದರೆ ಬಿಜೆಪಿ ನಾಯಕರ ಮುಂದಿನ ನಡೆ ಏನು? ಬಿಜೆಪಿ ನಾಯಕರು ಎಸ್.ಟಿ. ಸೋಮಶೇಖರ್ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ತಾರ? ಪಾರ್ಟಿಯ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಡಿಸ್ಕ್ವಾಲಿಫೈ ಅಸ್ತ್ರವನ್ನ ಬಳಸ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಸದ್ಯಕ್ಕೆ ಬಿಜೆಪಿಯ ವರಿಷ್ಠರಂತೂ ಎಸ್.ಟಿ. ಸೋಮಶೇಖರ್ ವಿರುದ್ಧ ಕೆಂಡಾಮಂಡಲಾಗಿದ್ದಾರೆ. ಅದರ ಫಲಿತಾಂಶ ಏನು? ಎಸ್.ಟಿ. ಸೋಮಶೇಖರ್ ವಿರುದ್ಧ ಯಾವ ರೀತಿಯ ನಡೆ ಬಿಜೆಪಿಯ ವರಿಷ್ಠರದ್ದಿರುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಎಸ್.ಟಿ. ಸೋಮಶೇಖರ್ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅವರ ನಡೆ, ಅವರ ಮಾತು, ಅವರ ಅಭಿಪ್ರಾಯಗಳು ಕಾಂಗ್ರೆಸ್ನ ಪರ ಒಲವಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇತ್ತು. ಆದರೆ ಮತದಾನದಲ್ಲಿಯೂ ಕೂಡ ಅವರು ಅಡ್ಡ ಮತದಾನ ಮಾಡ್ತಾರೆ, ಕ್ರಾಸ್ ವೋಟ್ ಮಾಡೋದ್ರ ಮೂಲಕ ಬಿಜೆಪಿಯ ನಾಯಕರಿಗೆ ಬಿಜೆಪಿ MLA ರೆಬಲ್ ಆಗ್ತಾರೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಎಸ್.ಟಿ. ಸೋಮಶೇಖರ್ ಇವತ್ತು ಕ್ರಾಸ್ ವೋಟಿಂಗ್ ಮಾಡುವುದರ ಮೂಲಕ ಒಂದು ಕಾಲನ್ನ ಈಗಾಗಲೇ ಪಾರ್ಟಿಯಿಂದ ಹೊರಗಿಟ್ಟಿದ್ದಾರೆ ಅನ್ನೋದು ಭಾರಿ ಖಾತ್ರಿ ಆಗ್ತಾ ಇದೆ. ಹಾಗಿದ್ರೆ ಇವತ್ತು ಸಂಜೆನೇ ರಾಜೀನಾಮೆಯನ್ನ ಕೊಡ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಸ್ಪೀಕರ್ನ ಭೇಟಿ ಆಗೋದಕ್ಕೆ ಎಸ್.ಟಿ. ಸೋಮಶೇಖರ್ ಈಗಾಗಲೇ ಸಮಯವನ್ನ ಕೇಳಿದ್ದೂ ಇದೆ. ಹಾಗಿದ್ರೆ ಸ್ಪೀಕರ್ ಜೊತೆಗೆ ಅವ್ರು ಏನು ಚರ್ಚೆ ಮಾಡ್ತಾರೆ? ಪಾರ್ಟಿ ವರಿಷ್ಠರು ಅವ್ರನ್ನ ಕರೆಸ್ತಾರ? ಏನು ಕಾರಣ ಅಂತ ಕೇಳ್ತಾರ? ಅಥವಾ ಏನು ಕೇಳದೆ ನೇರವಾಗಿ ಕ್ರಮ ಕೈಗೊಳ್ಳುವಂತಹ ಕೆಲಸ ಬಿಜೆಪಿ ವರಿಷ್ಠರಿಂದ ಆಗುತ್ತಾ ಅನ್ನುವಂತಹ ಸದ್ಯಕ್ಕಿನ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೇನು ಕೆಲ ಹೊತ್ತಿನಲ್ಲೇ ಸಿಗುವ ಸಾಧ್ಯತೆ ಇದೆ. ಎಸ್.ಟಿ. ಸೋಮಶೇಖರ್ ಹಲವು ಕಾರಣಗಳನ್ನು ಕೊಡ್ತಾ ಇದ್ರು. ಅಡ್ಡ ಮತದಾನ ಮಾಡಿದ್ದು ಯಾಕೆ ಅಂತ. ಅನುದಾನದ ವಿಚಾರ ನಂಬರ್ 1, ನಂಬರ್ 2 ಕೇಂದ್ರ ನಾಯಕರನ್ನ ಭೇಟಿ ಆಗಬೇಕು ಅಂತಂದ್ರೆ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ ಅಂತ. ಸೊ ಈಗ ಹಲವು ಕಾರಣಗಳನ್ನು ಹೇಳಿ ಸೋಮಶೇಖರ್ ತಮ್ಮ ಮುನಿಸನ್ನ ಕ್ರಾಸ್ ವೋಟಿಂಗ್ ಮಾಡೋದ್ರ ಮೂಲಕ ಹೊರ ಹಾಕಿದ್ದಾರೆ.